ನೀನೊಬ್ಬ ಶಾಸಕನಾಗಿದ್ದಾಗ ಯಾವ ರೀತಿ ತಾಲೂಕು ಅಂತ ಒಂದ್ಸತಿ ಯೋಚನೆ ಮಾಡ್ಕೊಳ್ಳೋಣ. ಇವತ್ತು ಆಪಾದನೆ ಮಾಡ್ತೀಯಲ್ಲ ನೀನು. ಯಾವುದೋ ಊರಿಂದ ಇಲ್ಲಿಗೆ ಬಂದಾಗ ಈ ತಾಲೂಕಿನ ಜನ ನಿನ್ನ ಕೈ ಹಿಡಿದ್ರಲ್ಲ, ಏನ್ ಸೇವೆ ಮಾಡಿದೆ ಅವ್ರಿಗೆ ನೀನು? ಸುಪ್ರೀಂ ಕೋರ್ಟ್ ತನಕ ಹೋಗಿದ್ರಲ್ಲ, ಅವ್ರಿಗೆ ನಾನು ಕೋಟಿ ಕೋಟಿ ನಮಸ್ಕಾರ ಮಾಡ್ತೀನಿ. ನಂಜೇಗೌಡರು ಕೇವಲ ಮಾಲೂರಿಗೆ, ಕೋಲಾರಕ್ಕೆ ಮತ್ತು ಬೆಂಗಳೂರಿಗೆ ಸೀಮಿತವಾಗಿದ್ದಂಥವ್ರನ್ನ ಇಡೀ ದೇಶಕ್ಕೆ ಪರಿಚಯ ಮಾಡಿಕೊಟ್ಟಿದ್ದಕ್ಕೋಸ್ಕರ ನಿಮಗೆ ಥ್ಯಾಂಕ್ಸ್ ಹೇಳ್ತೀನಿ ನಾನು. ಒಂದು ಹೋಟೆಲ್ ಗೆದ್ರು ಕೂಡ ಅವ್ರ MLAನೇ, 1 ಲಕ್ಷ ಹೋಟೆಲ್ ಗೆದ್ರು ಕೂಡ ಅವ್ರ MLAನೇ. 224 ಜನ ಕರ್ನಾಟಕದಲ್ಲಿ ಗೆಲ್ತಾರಲ್ಲ, ಗೆದ್ದು ವಿಧಾನಸೌಧಕ್ಕೆ ಬಂದ್ರೆ 1 ಓಟ್ ಗೆದ್ದವರೆಗೂ ಇದೇ ಸೀಟೆ, 1 ಲಕ್ಷ ಓಟ್ ಗೆದ್ದವರೆಗೂ ಕೂಡ ಪಕ್ಕದಲ್ಲಿ ಅದೇ ಸೀಟೆ ಇರುತ್ತೆ, ಬೇರೆ ಬದಲಾವಣೆ ಏನಾಗಲ್ಲ. ನೀವೆಲ್ಲರೂ ಸಾಕಿ ಸಲಹಿ ಒಂದು ಉನ್ನತ ಸ್ಥಾನಕ್ಕೆ ತಂದ್ರಿ. ಎಲ್ಲರೂ ಹೇಳ್ತಾ ಇದ್ರು 3ನೇ ಗೆಲುವು ಅಂತೇಳಿ ಅಂತ. ಸುಪ್ರೀಂ ಕೋರ್ಟ್ ತನಕ ಹೋಗಿದ್ರಲ್ಲ, ಅವ್ರಿಗೆ ನಾನು ಕೋಟಿ ಕೋಟಿ ನಮಸ್ಕಾರ ಮಾಡ್ತೀನಿ. ನಂಜೇಗೌಡರು ಕೇವಲ ಮಾಲೂರಿಗೆ, ಕೋಲಾರಕ್ಕೆ ಮತ್ತು ಬೆಂಗಳೂರಿಗೆ ಸೀಮಿತವಾಗಿದ್ದಂಥವ್ರನ್ನ ಇಡೀ ದೇಶಕ್ಕೆ ಪರಿಚಯ ಮಾಡಿಕೊಟ್ಟಿದ್ದಕ್ಕೋಸ್ಕರ ನಿಮಗೆ ಥ್ಯಾಂಕ್ಸ್ ಹೇಳ್ತೀನಿ ನಾನು. ಅವರು ಸೋಲಿಲ್ಲದ ಸರದಾರರಾಗ್ತಾರೆ. ಅವರಿಗೆ ವೈಯಕ್ತಿಕವಾದಂತ ಆಸೆಗಳಿಲ್ಲ. ಅವರು ಮೊದಲಿಗೆ ಯುವ ಕಾಂಗ್ರೆಸ್ ಇಂದ ಬಂದಂತ ಒಬ್ಬ ಕಾಂಗ್ರೆಸ್ಸಿನ ಕಟ್ಟಾಳಾಗಿ ಕೆಲಸವನ್ನು ಹಂತ ಹಂತವಾಗಿ ಮಾಡ್ಕೊಂಡು ಬಂದಿದ್ರು. ನಡುವೆ ಏನೋ ವ್ಯತ್ಯಾಸ ಆಗಿದೆ, ನಮ್ಮ ಪಕ್ಷ ಬಿಟ್ಟು ಸ್ವಲ್ಪ ದಿವಸ ಬೇರೆ ಪಕ್ಷಕ್ಕೆ ಹೋಗಿದ್ರು. ಅದಾದ್ಮೇಲೆ ನಮ್ಮ ಪಕ್ಷ ಅವರನ್ನು ಗುರುತಿಸಿ, ಅವ್ರ ನಾಯಕತ್ವವನ್ನು ಗುರುತಿಸಿ MLA ಕಂಟೆಸ್ಟ್ ಮಾಡೋಕೆ ಟಿಕೆಟ್ ಅನ್ನು ಕೊಟ್ಟಿದ್ದು ಅವರಿಗೆ. ಆವತ್ತಿಂದ ಇವತ್ತವರೆಗೂ ಕೂಡ ಒಬ್ಬ ಶಿಸ್ತಿನ ಸಿಪಾಯಿಯಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರ ನಿಷ್ಪಕ್ಷಪಾತವಾದ ಸೇವೆ ಏನಿದೆಯೋ ಆ ಸೇವೆನ ಇವತ್ತು ಭಗವಂತ ಕೈ ಹಿಡಿದಿದ್ದವರನ್ನ ಯಾವ ರೀತಿ ಅಭಿವೃದ್ಧಿ ಆಗಿದೆ ಅಂತೇಳಿ ಅಂತ. ಇಲ್ಲಿ ಹಿರಿಯರೆಲ್ಲ ನೀವು ಕುಳಿತಿದ್ದೀರಾ. 10 ವರ್ಷಗಳ ಹಿಂದೆ ಈ ಮಾಲೂರಿನ ಪಟ್ಟಣ ಯಾವ ರೀತಿ ಇತ್ತು, ಈ ಹಳ್ಳಿಗೆಲ್ಲ ಯಾವ ರೀತಿ ಇತ್ತು ಅಂತ ನಿಮ್ಮ ಕಣ್ಣು ಮುಂದೆ ಇದೆ. ಈ 10 ವರ್ಷದಲ್ಲಿ ಯಾವ ರೀತಿ ಬದಲಾವಣೆ ಆಗಿದೆ ಅನ್ನತಕ್ಕಂಥದ್ದನ್ನು ನೀವು ಆಲೋಚನೆ ಮಾಡಬೇಕಾಗ್ತದೆ. ಅಭಿವೃದ್ಧಿಯ ಹರಿಕಾರರು ಅಂತೆಲ್ಲ ತಪ್ಪಾಗಲಾರದು. ಅಲ್ಲೆಲ್ಲವೂ ಕೂಡ ಇವರು ಉದಾಹರಣೆ ಕೊಟ್ಟಿದ್ದೀವಿ. ಯಾವ ರೀತಿ ಒಬ್ಬ ಶಾಸಕ ಆದವ್ರು ನಡ್ಕೊಳ್ಬೇಕು, ಯಾವ ರೀತಿ ಅಭಿವೃದ್ಧಿ ಕೆಲಸಗಳನ್ನ ಮಾಡಬೇಕು, ಅದನ್ನು ಅವ್ರು ನೋಡಿ ಕಲಿಬೇಕು ಅಂತ ಹೇಳಿ ಅಂತ. ಬೆಂಗಳೂರು ಬರ್ಬೇಕಂದ್ರೆ ಬರೀ ಕೈಯಲ್ಲಿ ಬರೋ ಆಸಾಮಿ ಅಲ್ಲ ಅವರು. ಇಷ್ಟು ಪೇಪರ್ ಇಟ್ಕೊಂಡ್ ಬರ್ತಾರ. ಎಲ್ಲ ಮಂತ್ರಿಗಳು ವಿಧಾನಸಭೆಯಲ್ಲಿ ಯಾರ್ಯಾರು ಕೂತಾರ ಎಲ್ಲ ತಿಳ್ಕೊಳ್ತಾರೆ. ಅವ್ರ ಹತ್ರ ಹೋಗಿ ಒಂದೊಂದೇ ಅರ್ಜಿ ಹಾಕ್ತಾರೆ. ನಿಮ್ಮ ಇಲಾಖೆಯಿಂದ ಏನು ಅನುದಾನ ಬರ್ಬೇಕಾಗಿದೆ ನನಗೆ ಕೊಡಿ. ಪ್ರತಿಯೊಬ್ಬ ಮಂತ್ರಿಗಳು ಮುಗಿದ ಮೇಲೆ ಮುಖ್ಯಮಂತ್ರಿ ಹತ್ರ ಹೋಗ್ತಾರೆ. ಸ್ಪೆಷಲ್ ಗ್ರಾಂಟ್ ಅಲ್ಲಿ ಹೆವಿ ವರ್ಕ್ಸ್ ಏನಿರುತ್ತೆ ಅದನ್ನ ಕೊಡಿ. ಉಪಮುಖ್ಯಮಂತ್ರಿ DK ಶಿವಕುಮಾರ್ ಮನೆಗೆ ಹೋಗ್ತಾರೆ. ದುಡ್ಡಿಲ್ಲ ಹೋಗಪ್ಪ ಅಂದ್ರೆ ಅಣ್ಣ ಇದೊಂದು ಸೈನ್ ಹಾಕಂತ ಕೈ ಇಟ್ಕೊಂಡು ಬಲವಂತ ಸೈನ್ ಹಾಕ್ಸ್ಕೊಂಡ್ ಬರ್ತಾರೆ. ಅಷ್ಟು ಶಕ್ತಿ ಅವ್ರಿಗಿದೆ. ಅವ್ರ ಆಸೆ ಏನು? ಯಾರು ಈ ತಾಲೂಕಿನ ಜನ ನನ್ನ ಕೈ ಹಿಡಿದಿದ್ದಾರೋ ಅವರ ಋಣವನ್ನು ತೀರಿಸಬೇಕು ಅನ್ನತಕ್ಕಂಥದ್ದೇ ಅವರ ಧ್ಯೇಯ ಉದ್ದೇಶ. ಬೇರೆ ಇನ್ನೇನು ಆಸ್ತಿ ಮಾಡಬೇಕು, ಅಂತಸ್ತು ಮಾಡಬೇಕು, ಲೂಟಿ ಹೊಡಿಬೇಕು ಅನ್ನತಕ್ಕಂಥದ್ದಲ್ಲ ಅವರಿಗೆ. ಇವರು ನಮ್ಮ ವಿರೋಧ ಪಕ್ಷದವರು ಸೋಷಿಯಲ್ ಮೀಡಿಯಾದ ನೋಡ್ತಾ ಇರ್ತೀನಿ, ಏನೊಂದು ಆಪಾದನೆ ಮಾಡ್ತಾರೆ ಅಂತಂದ್ರೆ ತಾಲೂಕು ಆಫೀಸ್ ಹೋಗಿ ಲಂಚ, ಪೊಲೀಸ್ ಸ್ಟೇಷನ್ ಹೋಗಿ ಲಂಚ, ಎಲ್ಲೆಲ್ಲರೂ ಕೂಡ ಲಂಚ ತುಂಬಿ ತುಳಿತಾ ಇದೆ ಅಂತೇಳಿ. ಅಪ್ಪ, ನೀನೊಬ್ಬ ಶಾಸಕನಾಗಿದ್ದಾಗ ಯಾವ ರೀತಿ ತಾಲೂಕು ಅಂತ ಒಂದ್ಸತಿ ಯೋಚನೆ ಮಾಡ್ಕೊಳ್ಳೋಣ. ಇವತ್ತು ಆಪಾದನೆ ಮಾಡ್ತೀಯಲ್ಲ ನೀನು. ಯಾವುದೋ ಊರಿಂದ ಇಲ್ಲಿಗೆ ಬಂದಾಗ ಈ ತಾಲೂಕಿನ ಜನ ನಿನ್ನ ಕೈ ಹಿಡಿದ್ರಲ್ಲ, ಏನ್ ಸೇವೆ ಮಾಡಿದೆ ಅವ್ರಿಗೆ ನೀನು? ನಿನ್ನ 5 ವರ್ಷಗಳ ಅವಧಿಯಲ್ಲಿ ಯಾವ ರೀತಿ ಲಂಚ ನಡೀತಾ ಇತ್ತು, ಯಾವ ರೀತಿ ಅವ್ಯವಹಾರ ನಡೀತಾ ಇತ್ತು ಅಂತ ಒಂದು ಯೋಚನೆ ಮಾಡ್ಕೊಂಡು ನೋಡು. ಅದಕ್ಕಿಂತ ಕೆಟ್ಟ ಆಡಳಿತ ಇವತ್ತಿಲ್ಲ. ಎಲ್ಲರನ್ನ ಪ್ರೀತಿ ವಿಶ್ವಾಸದಿಂದ ಗೊತ್ತಿಲ್ಲದವರು ಯಾರೇ ಹೋಗಿ ಅಣ್ಣ ಇಂಥ ಕೆಲಸ ಆಗ್ಬೇಕು ಅಂದ್ರೆ ಆಗುತ್ತೋ ಬಿಡುತ್ತೋ ಪ್ರಾಮಾಣಿಕವಾದ ಪ್ರಯತ್ನವನ್ನು ಈ ಶಾಸಕರು ಮಾಡ್ತಾ ಇದ್ದಾರೆ. ಅವರು ಕೂಡ ಶಾಸಕರಾಗಿದ್ದಾಗ ಈ ಟೇಕಲಿನ ಜನ ಎಷ್ಟು ಜನ ಹತ್ರ ಹೋಗಿದ್ರಿ ನೀವು? ನಿಮ್ಮ ಸ್ವಂತ ಅನುಭವ ಏನಾಗಿದೆ ಅಂತ ಯೋಚನೆ ಮಾಡಿ. ಇವತ್ತಿನ ಶಾಸಕರಾದ್ಮೇಲೆ ಅವ್ರ ಮನೆಗೆ ಬೆಳಗಿನ ಜಾವ ಹೋಗ್ತೀರಾ, ಮಧ್ಯಾಹ್ನ
ಮಾಡ್ಕೊಂಡು ಏನಪ್ಪಾ